ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೆಚೂಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಹೇಗೆ ಈ ನೆಸ್ಕಫೆ ಸನ್ರೈಸ್ನ ಯೂಸ್ ಮಾಡಿ ಕಾಫಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಸುಮಾರು ಜನ ಬ್ಯಾಚುಲರ್ಸ್ ನಮಗೆ ಕಮೆಂಟ್ಸಲ್ಲಿ ಕೇಳಿದ್ದಾರೆ, ಕರೆಕ್ಟ್ ವೇನಲ್ಲಿ ಹೇಗೆ ಕಾಫಿ ಮಾಡೋದು ತಿಳಿಸ್ಕೊಡಿ ಅಂತ. ನಿಮ್ಗೆ ಆಲ್ರೆಡಿ ಕಾಫಿ ಮಾಡೋದು ಹೇಗೆ ಅಂತ ಗೊತ್ತಿದ್ರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ಬೋದು. ಶುರು ಮಾಡೋಣ. ಈಗ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀನಿ. ಇದನ್ನು ಹಾಲನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈಗ ನಾವು ಕಾಫಿಗೆ ಡಿಕಾಕ್ಷನ್ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ನೆಸ್ಕೆಫೆ ಸನ್ರೈಸ್ದು ಒಂದು 2 ರೂಪೀಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ನೆಸ್ಕೆಫೆ ಗೋಲ್ಡ್ ಅಂತ ಒಂದು ಬರುತ್ತೆ, ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಹಾಲು ಹಾಕೋತೀನಿ. ಹಾಲು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀವು ಜಾಸ್ತಿ ಬೀಟ್ ಮಾಡ್ಕೊಂಡಷ್ಟು ಅದು ಫ್ಲೇವರ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಬೀಟ್ ಮಾಡ್ಕೊಳ್ಳಿ. ಹಾಲು ಬಿಸಿ ಆಗೋಷ್ಟರಲ್ಲಿ ನೀವು ಬೀಟ್ ಮಾಡ್ಕೋಬೋದು. ಸೊ ಬೀಟ್ ಮಾಡಿಕೊಂಡು ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಇಟ್ಕೊಳ್ಳಿ. ಈಗ ಹಾಲು ಚೆನ್ನಾಗಿ ಕುದಿಯೋ ಟೈಮ್ನಲ್ಲಿ 1 ಇಲ್ಲ 1.5 ಸ್ಪೂನ್ ಅಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಶುಗರ್ ಮತ್ತು ಸ್ವೀಟ್ ಜಾಸ್ತಿ ಬೇಕಂದರೆ ನೀವು ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಸ್ವಲ್ಪ ಚೆನ್ನಾಗಿ ಕಾಯಬೇಕು, ಇಲ್ಲಾಂದರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಈ ಥರ ಉಕ್ಕು ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಹಾಲನ್ನ ಕಾಯಿಸ್ಕೊಳ್ಳಿ. ಇವಾಗ ಇದನ್ನು ಡಿಕಾಕ್ಷನ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕುದೀತಿರೋ ಹಾಲನ್ನ ಸ್ವಲ್ಪ ಈ ಒಂದು 2 ಸಲ ಇದನ್ನು ಸ್ವಲ್ಪ ಈ ಥರ ಹಾಕ್ಕೊಳ್ಳಿ. ಇನ್ನು ಎಕ್ಸ್ಟ್ರಾ ಸ್ವಲ್ಪ ಬೇಕಾದರೆ ಮೇಲ್ಗಡೆ ಸ್ವಲ್ಪ ಕಾಫಿಗೆ ಇದು ಆ್ಯಡ್ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ಶಾರ್ಟೇಜ್ ಇದೆ ಅಂತ ಅನಿಸಿದ್ರೆ, ನಿಮಗೆ ಸ್ಟ್ರಾಂಗ್ ಬೇಕಂದರೆ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಈಗ ಈ ನೆಸ್ಕಫೆ ಸನ್ರೈಸ್ ಕಾಫಿ ಪುಡಿಯಿಂದ ಮಾಡಿರೋ ಕಾಫಿ ರೆಡಿ ಇದೆ. ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಮಾಡಿದ್ರೆ. ಈ ಹೋಟೆಲಲ್ಲೆಲ್ಲ, ಕೆಲವೊಂದು ಲಕ್ಸುರಿ ಹೋಟೆಲಲ್ಲೆಲ್ಲ ಇದೇ ಥರ ಪ್ರಿಪೇರ್ ಮಾಡೋದು. ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಹಾಗೆಯೇ ನೀವು ಈ ವಿಡಿಯೋನ ಬೇರೆ ಬ್ಯಾಚುಲರ್ಸ್ ಫ್ರೆಂಡ್ಸ್ಗಿದ್ರೆ ಅವ್ರಿಗೂ ಕೂಡ ಕಳಿಸ್ಕೊಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.